ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲರಿಗೆ ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಅವರ ವತಿಯಿಂದ ಕಳೆದ 2 ವರ್ಷಗಳಿಂದ ವಾರದಲ್ಲಿ 2 ದಿನ ನಡೆಸಲಾಗುತ್ತಿರುವ ಅನ್ನ ಸಂತರ್ಪಣೆ ಕಾರ್ಯಕ್ರಮ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರ ಯಲುವಳ್ಳಿ ಎನ್ ರಮೇಶ್ ಅವರು ಸ್ವತಃ ಎಪಿಎಂಸಿ ಮಾರುಕಟ್ಟೆಗೆ ಆಗಮಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು. ಹಸಿದವರಿಗೆ ಅನ್ನ ನೀಡುವ ಪುಣ್ಯದ ಕಾರ್ಯಕ್ಕೆ ದೇವರು ತಮ್ಮನ್ನು ಆಯ್ಕೆ ಮಾಡಿರೋದಕ್ಕೆ ಕಣ್ಣೀರು ಸುರಿಸ್ತಾ ಕೃತಜ್ಞತೆ ಸಲ್ಲಿಸಿದರು. ಈಗ ತಮಗೆ ಗೊತ್ತಿದೆ, 2 ವರ್ಷದಿಂದ ನಾನು ಇಲ್ಲಿ ಅನ್ನದಾನ ಪ್ರಾರಂಭ ಮಾಡಬೇಕು ಅಂತ ಅನಿಸ್ತು. ಯಾಕೆ ಅನಿಸ್ತು ಅಂದರೆ, ಇಲ್ಲಿ ಹಮಾಲಿಗಳು, ಮೂಟೆ ಹೊರೋರು, ಭಿಕ್ಷುಕರು, ಈ ಮಾರ್ಕೆಟಲ್ಲಿ ತರಕಾರಿ ಭಿಕ್ಷೆ ಬೇಡಕ್ಕೆ ಬರೋರು, ಇವರೆಲ್ಲರೂ ಕೂಡ ಬರ್ತಾ ಇದ್ರು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಬಹಳ ವಿಶೇಷವಾಗಿ ರೈತರು ಕೆಲವು ತರಕಾರಿಗಳು ಬಂದಾಗ ಸೌತೆಕಾಯಿ ಇರ್ಬೋದು, ಟೊಮೆಟೊ ಇರ್ಬೋದು, ಒಂದೊಂದು ಸಾರಿ ಅದನ್ನು ಕೇಳೋರಿಲ್ಲದೆ ಅಲ್ಲಿ ಕಸದ ತೊಟ್ಟಿ ಇದೆ, ಆ ತೊಟ್ಟಿ ಕೊಮ್ಮಿಸ್ಬಿಟ್ಟು ಖಾಲಿ ಚೀಲ ಎಲ್ಗಾಕೊಂಡು ಊಟ ಇಲ್ಲದೆ ಹಸ್ಕೊಂಡು ಅನ್ನ ಕೊಡೋ ಅನ್ನದಾತ ಹೊಟ್ಟೆ ಹಸಿವಿನಿಂದ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತಿದ್ರು. ಅವೆಲ್ಲ ಗಮನಿಸಿ ನಾನು ಸುರೇಶ್ ಮಂಡಿ ಹತ್ರ ಬಂದಿದ್ದಾಗ ಯಾವುದೋ ತರಕಾರಿ ವಿಷಯ ಇವೆಲ್ಲ ಗಮನಿಸಿ ಇಲ್ಲಿ ಯಾಕೆ ಅನ್ನದಾನ ಮಾಡಬಾರ್ದು, ನನ್ನ ಶಕ್ತಿ ವಾರದಲ್ಲಿ ಸಂತೆ ದಿವಸ ಶನಿವಾರ ಬುಧವಾರ 2 ದಿವಸ ಮಾಡೋಣ ಅಂತೇಳಿ ನಾನು ಪ್ರಾರಂಭ ಮಾಡಿದೆ. 2 ವರ್ಷದ ಹಿಂದೆ ನಾನು ಪ್ರಾರಂಭ ಮಾಡಿದಾಗ ಕೆಲವರು ಅಂದ್ಕೊಂಡ್ರು ಜನ, ಏನೋ ಯಾವುದೋ ಎಲೆಕ್ಷನ್ ಏನೋ ಒಂದು ಹೆಸರು ಪಡೆಯೋಕ್ಕೆ ಸುಮ್ಮನೆ ನಾಮಕೋತ್ಸವ 2 ದಿನ 2 ವಾರ 4 ವಾರ ಮಾಡಿ ನಿಲ್ಸಾಕ್ತಾನೆ ಅಂತ. ಬಟ್ ಭಗವಂತ ನನಗೆ ಆ ಬುದ್ಧಿ ಕೊಡಲಿಲ್ಲ, ಆ ಉದ್ದೇಶನೂ ಇರಲಿಲ್ಲ. ಸತತವಾಗಿ ನಾವು 2 ವರ್ಷಗಳಿಂದ ಇವತ್ತು 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಕುಟುಂಬದವರು ನಾವು ಎಲ್ಲ ಸೇರಿ ಈ ಅನ್ನದಾನವನ್ನ ನಿರಂತರವಾಗಿ ಬಂದವರಿಗೆಲ್ಲ ನೀವೇ ನೋಡಿರ್ಬೋದು, ಕ್ಯೂ ನಿಂತ್ಕೊಂಡು ನೂರಾರು ಸಾವಿರಾರು ಜನ ಬಂದವ್ರಿಗೆಲ್ಲಾನು ಹಾಕಿ ಹೊಟ್ಟೆ ತುಂಬ ಅವ್ರು ಹೇಳ್ತಾರೆ, ಅವ್ರನ್ನ ಇಂಟ್ರೂ ಮಾಡ್ಬೇಕು. ನಾವು ಬೆಳಗ್ಗೆ 100 ರೂಪಾಯಿ ಕೊಟ್ರೆ ಆ ಮೂಲೆಯಲ್ಲಿ ಹೋಟ್ಲಲ್ಲಿ ಈ ಒಂದಿಷ್ಟು ಚಿತ್ರಾನ್ನ ಕೊಟ್ಟು ಒಂದು ಊಟ ಕೊಡೋರು, ಒಂದು 5 ಮೂಟೆ ಎತ್ತಾಕೋಷ್ಟೊತ್ತು ಕರ್ಗೋಗೋದು. ಈಗ ನೀವು ಕೊಡೋಂಥ ಊಟ ಹೊಟ್ಟೆ ತುಂಬ ತಿಂತೀವಿ. ಮಧ್ಯಾಹ್ನದ ಊಟನೂ ಇಲ್ಲೇ ನಡೀತದೆ ಅನ್ನೋ ಮಾತನ್ನ ರೈತರಿಂದ ಹಿಡಿದು ಮೂಟೆ ಹೊರೋರಿಂದ ಹಿಡಿದು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಾನು ನನ್ನ ಜೀವ ಇರೋವ್ರಿಗೂ ಅಂತ ನಾನು ಹೇಳ್ತೀನಿ, ಮುಂದಕ್ಕೆ ನಿರಂತರವಾಗಿ ನಡ್ಕೊಂಡು ಹೋಗ್ತೀವಿ. ಇವತ್ತು 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಅದು ಮುಂದೆ ನಮ್ಮ ಕುಟುಂಬದವರು ಮುಂದುವರ್ಸ್ಕೊಂಡು ಹೋಗ್ತಾರಂತ ನಮ್ಮ ಕುಟುಂಬದವ್ರು ಹೇಳ್ತಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಿ. ಸರ್, ಈಗ ಬರಗಾಲ ಬಂದಿದೆ, ಮಳೆ ಇಲ್ಲ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2 ವರ್ಷಗಳ ಹಿಂದೆ ಪ್ರಾರಂಭಿಸಿದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೀಗ 3ನೇ ವರ್ಷಕ್ಕೆ ಕಾಲಿಟ್ಟಿರೋದು ದೇವರ ಕೃಪೆ. ಹಸಿದವರಿಗೆ ಅನ್ನ ನೀಡಬೇಕು ಎಂಬ ಪ್ರೇರಣೆ ನನಗೆ ನನ್ನ ತಂದೆಯಿಂದ ಬಂದಿದೆ. ಅವರು ಹಸಿದವರನ್ನ ಕಂಡ್ರೆ ಊಟ ನೀಡದೆ ಕಳಿಸ್ತಿರ್ಲಿಲ್ಲ. ಅವರ ಪ್ರೇರಣೆಯಿಂದಲೇ ರೈತರು, ಕೂಲಿ ಕಾರ್ಮಿಕರು ಮತ್ತು ಹಮಾಲಿಕರಿಗೆ ವಾರದಲ್ಲಿ 2 ದಿನ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ. ಅನ್ನ ಸವಿದವರು ತೃಪ್ತಿಯಿಂದ ಆಯುಷ್ ಆರೋಗ್ಯಕ್ಕಾಗಿ ಹಾರೈಸೋದು ನಮಗೆ ಸಂತಸ ನೀಡುತ್ತದೆ ಎಂದರು. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಿಲ್ಲೋದಿಲ್ಲ. ಇದೀಗ ಎಪಿಎಂಸಿ ಮಾರುಕಟ್ಟೆಯ ಬಳಿಕ ಹೂವಿನ ಮಾರುಕಟ್ಟೆಯಲ್ಲಿಯೂ ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ. ಸಮಾಜದ ಸ್ಥಿತಿವಂತರು ಮುಂದೆ ಬಂದು ಒಂದೊಂದು ದಿನ ಅನ್ನ ಸಂತರ್ಪಣೆ ನಡೆಸಿದರೆ ವಾರದ ಎಲ್ಲಾ ದಿನಗಳಲ್ಲಿಯೂ ಹಸಿದವರಿಗೆ ಅನ್ನ ನೀಡಲು ಸಾಧ್ಯವಾಗುತ್ತದೆ. ಇದರಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ನಾನು ಇದನ್ನ ಸರ್ಕಾರಕ್ಕೆ ಒಂದು ಮನವಿ, ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನ ನಾನು ಕೆಲವು ರೈತರನ್ನ ಕರ್ಕೊಂಡೋಗಿ ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು, ಬರ ಪರಿಸ್ಥಿತಿ ಘೋಷಣೆ ಮಾಡಬೇಕು. ಇದು ಮಳೆಗಾಲ ಅಲ್ಲ, ಬೇಸಿಗೆ ಕಾಲ ಆಗೋಗಿದೆ. ಪ್ರಕೃತಿ ಅದು ಯಾರೇನ್ ಮಾಡಕ್ಕೂ ಆಗಲ್ಲ. ಪ್ರಕೃತಿ ಮುನ್ಸಿಗೆ ಮದ್ದಿಲ್ಲ. ಆದ್ರೂ ಸರ್ಕಾರ ಮಾಡೋ ಪ್ರಯತ್ನ ಮೋಡ ಬಿತ್ತನೆ ಅದು ಇದು ಪ್ರಾರಂಭ ಮಾಡಿದ್ದಾರೆ. ಬರ ಅಂತ ಘೋಷಣೆ ಮಾಡಬೇಕು ಈ ಜಿಲ್ಲೆಯನ್ನ. ಜೊತೆಗೆ ಏನೀಗ ಕಂದಾಯ ವಸೂಲಿ ಇವೆಲ್ಲ ಮಾಡ್ತಾವ್ರೆ, ಅದು ತಾತ್ಕಾಲಿಕವಾಗಿ ನಿಲ್ಲಿಸ್ಬೇಕು. ಮಳೆ ಬಂದು ರೈತರು ಬೆಳೆನೇ ಇಲ್ಲ, ಎಲ್ಲಿಂದ ತಂದು ಕೊಡ್ತಾರೆ? ರೈತರಿಗೆ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲವ್ರೆ. ಇಂಥ ಟೈಮಲ್ಲಿ ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕ ಕಣಜೇನಹಳ್ಳಿ ಕೆವಿ ಸುರೇಶ್ ಮಾತನಾಡಿ, ಮಾರುಕಟ್ಟೆಗೆ ಬರುವ ರೈತರಿಗೆ ಕೆಲವೊಮ್ಮೆ
ಮಾರುಕಟ್ಟೆಗೆ ಬರುವ ರೈತರಿಗೆ ಕೆಲವೊಮ್ಮೆ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ. ಕನಿಷ್ಠ ಊಟಕ್ಕೂ ಹಣವಿಲ್ಲದ ಪರಿಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಕೂಲಿ ಕಾರ್ಮಿಕರು ಮತ್ತು ಹಮಾಲರು ಕೂಡ ತಮ್ಮ ಸಂಪಾದನೆಯಲ್ಲಿ ಊಟಕ್ಕೆ ಖರ್ಚು ಮಾಡುವಷ್ಟು ಆರ್ಥಿಕ ಶಕ್ತಿ ಹೊಂದಿರದ ಸಂದರ್ಭಗಳಿವೆ. ಎಲ್ಲರ ಕಷ್ಟವನ್ನು ಅರಿತು ಹಸಿದವರಿಗೆ ಅನ್ನ ನೀಡುವ ಪುಣ್ಯದ ಕಾರ್ಯವನ್ನು ಆರಂಭಿಸಿರುವ ಯಲವಳ್ಳಿಯನ್ ರಮೇಶ್ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ನೀಡಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ ಎಂದರು. 2 ವರ್ಷಗಳ ಹಿಂದೆ ವಾರದಲ್ಲಿ 2 ದಿನ ಅನ್ನ ಸಂತರ್ಪಣೆ ನಡೆಸಲು ಸಾಧ್ಯವಾಗೋದಿಲ್ಲ, ಈ ಕಾರ್ಯಕ್ರಮ ನಿಂತು ಹೋಗ್ತದೆ ಅಂತ ಕೆಲವರು ಮಾತನಾಡಿದ್ರು. ಆದರೆ 2 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅನ್ನ ಸಂತರ್ಪಣೆ ಕಾರ್ಯಕ್ರಮವೇ ಅದಕ್ಕೆ ಉತ್ತರ ನೀಡಿದೆ. ಮುಂದಿನ ದಿನಗಳಲ್ಲಿಯೂ ರಮೇಶ್ ಅವರ ಕುಟುಂಬ ಸದಸ್ಯರು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದಾರೆ ಎಂದರು. ನೀವು ಆ ಮಾತು ಅಂತ ಹೇಳ್ತಿದ್ದಾರೆ. ಖಂಡಿತ ನಾವು ಲಾಸ್ಟ್ ಟೈಮ್ ಹೇಳ್ದಂಗೆ ನಮ್ಗೆ ಇವಾಗ 2ನೇ ವರ್ಷ ತುಂಬಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇದೊಂದ್ ಕಡೆ ಸಂತಸ, ಇನ್ನೊಂದ್ ಕಡೆ ಹೆಮ್ಮೆ ನಮಗೆ, ನಿಜವಾಗ್ಲೂ ಹೇಳ್ತಿದ್ದೀನಿ. ಯಾರೋ ಹೇಳ್ದಂಗೆ 2-3 ತಿಂಗಳಲ್ಲಿ ನಿಲ್ಲಿಸ್ಬಿಡ್ತಾರೆ ಅನ್ನೋ ವಿಚಾರ ಮೊದ್ಲಿಂದ ನಮಗೂ ಬರ್ತಿತ್ತದು. ಅದೊಂಥರ ಅದಕ್ಕೆ ನಿಜ ಅಲ್ಲ ಇದು ಅನ್ನಂಗೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರಪ್ಪ, ನಾನು ವಾರದಲ್ಲಿ 2 ದಿನ ನಾನು ಕೊಡ್ತಿದ್ದೀನಿ, ಇನ್ನೂ 5 ದಿನ ಇದೆ, ಯಾರಾದ್ರೂ ನನಗಿಂತ ಸ್ಥಿತಿವಂತರು ತುಂಬಾ ಜನ ಇದ್ದಾರೆ, ಹಂಚ್ಕೊಳ್ಳಿ ಇನ್ನೂ 5 ದಿನ ಅಂತ. ಅದು ಒಳ್ಳೆ ವಿಚಾರ ಅವರು. ಸೊ ಈ ಮಾಧ್ಯಮಗಳು ಇದೇನಿದೆ ಹೆಸರು ಬರೋದಿಕ್ಕಂತಲ್ಲ, ಇದರಿಂದ ಇನ್ನೂ ಒಂದಷ್ಟು ಹೆಲ್ಪ್ ಮಾಡ್ಲಿ, ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಇನ್ನೊಂದು ಮಾತು ಕೇಳಿದ್ರು ಅವರು, ನಾನಿರೋ ತನಕ ನಾನು ಕೊಡ್ತೀನಿ, ಅದಾದ್ಮೇಲೆ ನಮ್ಮ ಕುಟುಂಬಕ್ಕೆ ಕೇಳಿ ಅಂತ. ಖಂಡಿತ ಇದು ನಾವು ಕಂಟಿನ್ಯೂ ಮಾಡಿದ್ರೇ ಅವ್ರಿಗೊಂದು ನಾವು ಕೊಡೋ ಗೌರವ, ಆಯ್ತಾ? ಅದು ಎಲ್ಲಿದ್ರು ನಾನು ಇವಾಗಲೇ ಹೇಳ್ತಿದ್ದೀನಿ, ನಾವು ಅವತ್ತು ಹೇಳ್ದೆ, ಖಂಡಿತ ನಾವು ಇದನ್ನ ನಿಲ್ಲಿಸಲ್ಲ. ಅಪ್ಪ ಮಾತು ಕೊಟ್ಟಿದ್ದಾರೆ, ನಾವು ನಿಲ್ಲಿಸಲ್ಲ. ಎನ್ ರಮೇಶ್ ಅವರ ಸೊಸೆ ಹೇಮಲತಾ ಜನಾರ್ದನ್ ಮಾತನಾಡಿ, ಹಸಿದವರಿಗೆ ಅನ್ನ ನೀಡಬೇಕು, ಕೈಲಾದಷ್ಟು ಜನರಿಗೆ ಸಹಾಯ ಹಸ್ತ ಚಾಚಬೇಕು ಹಾಗೂ ಮನೆ ಬಾಗಿಲಿಗೆ ಬರುವ ಬಡವರನ್ನ ಬರಿಗೈಲಿ ಕಳಿಸಬಾರದು ಎಂಬುದು ರಮೇಶ್ ಅಣ್ಣನವರ ವಿಚಾರಧಾರೆ. ಅವರು ತೋರಿಸಿರುವ ಈ ದಾರಿಯನ್ನು ನಾವು ಎಂದಿಗೂ ಬಿಡೋದಿಲ್ಲ. ಅವರ ಜನಪರ ಕಾರ್ಯಗಳಿಂದ ದೊರೆತಿರುವ ಜನಮೆಚ್ಚುಗೆ ಮತ್ತು ಗೌರವ ನಮಗೆ ಸದಾ ಸ್ಫೂರ್ತಿಯಾಗಿದೆ ಅಂತ ಭಾವುಕರಾದರು. ಈ ಸಂದರ್ಭದಲ್ಲಿ ಯಲವಳ್ಳಿ ಜನಾರ್ದನ್ ಸೇರಿದಂತೆ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು.